ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅಂಬಿಕಾಬೆ ಯೂಟ್ಯೂಬ್ ಚಾನಲ್. ಸೊ ವಿಡಿಯೋ ಏನು ಅಂತ ತಮ್ಮೇಲೆ ನೋಡುತ್ತೀರಾ. ಸೊ ಗೈಸ್ ನಾವು ಹೊಸ ಕ್ಯಾಮ್ರಾ ತಂದಿದ್ವಿ. ಅದ್ರದ್ದು ನೈಟ್ ತಂದಿದ್ದ ದಿನ ಮತ್ತು ಮಾರನೇ ದಿವಸ ಸೇರಿ ಮಾತಾಡಿರೋ ವ್ಲಾಗ್ನ ಅಟ್ಯಾಚ್ ಮಾಡಿ ಬಿಟ್ಟಿದ್ದೀನಿ. ಸೊ ಹೋಗಿ ಪೂರ್ತಿ ವಿಡಿಯೋನ ನೋಡ್ಕೊ ಬನ್ನಿ. ಬಾಯ್ ಗೈಸ್. ಫೈನಲಿ ನಮ್ಮದು ಹೊಸ ಕ್ಯಾಮ್ರಾ ಬಂದಿದೆ ನೋಡಿ. ಜಸ್ಟ್ ಬಂದಿದೆ ನಂಬಿ. ಟೈಮ್ ಬಂದು ಎಷ್ಟಾಯ್ತಮ್ಮ? 9:45. 9:45 ನೈಟ್ ಆಗಿದೆ. ನಮಗೆ ಶನಿವಾರನೇ ಕ್ಯಾಮ್ರಾ ಬರಬೇಕಿತ್ತಂತಿತ್ತು. ಸೊ ಅದಕ್ಕೋಸ್ಕರ ಇಷ್ಟೊತ್ತು ಕಾಯ್ದು ಇವತ್ತು ನಮ್ಮ ಬಾಸ್ ವಾರ. ಸೊ ಇವತ್ತೇ ಕ್ಯಾಮ್ರಾ ಬಂದಿರೋದು. ಇನ್ನೂ ಖುಷಿ ವಿಚಾರ. ಸೊ ಇವತ್ತು ಪೂಜೆ ಎಲ್ಲ ಆಗಿದೆ ಮನೇಲಿ ಆಲ್ರೆಡಿ. ಇವತ್ತೇ ಬರಬೇಕು ಅಂತ ಆಸೆ ಇತ್ತು. ಸೊ ಅದಕ್ಕೆ ಇವತ್ತೇ ತಂದಿದ್ದೀವಿ. ಇದನ್ನು ವ್ಲಾಗ್ ಮಧ್ಯದಲ್ಲಿ ಹಾಕ್ತೀನಿ, ನೋಡ್ಕೊಬಿಡಿ. ಓಪನ್ ಮಾಡಿ. ಇದೇನಾ ಕ್ಯಾಮ್ರಾ? ಬ್ಯಾಗ್ ಇದು ಕ್ಯಾಮ್ರಾ ಅಲ್ಲ. ಹೌದಾ? ನೋಡ್ತೀನಿ, ಬ್ಯಾಗ್ ನೋಡಿಲ್ಲ ಅಲ್ಲಿ, ಅದಕ್ಕೋಸ್ಕರ ನೋಡೋಣ ಅಂತ. ಹೌದಾ? ಅಲ್ಲೇನು ಓಪನ್ ಮಾಡಿಲ್ಲ. ಓಪನ್ ಮಾಡಿ ಹೋಗ್ಬೇಕು. ಅದು ಬ್ಯಾಗು, ಕ್ಯಾಮ್ರಾ ಬ್ಯಾಗ್. ಇದು ಎಷ್ಟೇ ಚಿಕ್ಕದು. ಚಿಕ್ಕದಲ್ವಾ ಕ್ಯಾಮ್ರಾ? ದೊಡ್ಡದು ಸೋನಿ. ಗೊತ್ತು ಸೋನಿ ಅಂತ. ಬ್ಯಾಗ್ ಚೆನ್ನಾಗಿತ್ತು ಅದಕ್ಕಿಂತ. ಇದು ಕ್ಯಾಮ್ರಾ ಬ್ಯಾಗ್ ನೋಡಿ. ಇದು ನೋಡೋಣ. ನನಗೆ ಕ್ಯಾಮ್ರಾ ಇಷ್ಟ ಆಯ್ತು ಕಣ, ಬ್ಯಾಗ್ ಇಷ್ಟ ಆಯ್ತು ಕಣ. ಅಂಬಿಗೆ ಸಿಕ್ಕಾಕೊಂಡು ಹೋಯ್ತಾ ಇರ್ತೀಯಲ್ಲ. ಇದು ಕ್ಯಾಮ್ರಾ. ಇದು ಕ್ಯಾಮ್ರಾ ಗೈಸ್. ಎಷ್ಟು ಅಂಬಿ ಇದು? 85. ಹೌದಾ? ಬ್ಯಾಗ್ ಇಷ್ಟ ಆಯ್ತು ಬಿಲ್ ಇದು ಕ್ಯಾಮ್ರಾದು. ಇಲ್ಲೋಡ ಕ್ಯಾಮ್ರಾ ಬಿಲ್. ಇದು ಒಂದು ವಾರಂಟಿ ಇದೆ. ಪ್ಲಸ್ 1 ಇಯರ್ ವಾರಂಟಿ ಅಂತ ಕೊಟ್ಟಿದ್ದಾರೆ. 3 ವರ್ಷನಾ? ಸ್ಕ್ಯಾನ್ ಮಾಡ್ಬೇಕಿದು. ಸ್ಕ್ಯಾನ್ ಮಾಡ್ಬಿಟ್ಟು ಇದು ಪ್ಲಸ್ 1 3 ವರ್ಷ ವಾರಂಟಿ. 3 ವರ್ಷ ವಾರಂಟಿ ಕ್ಯಾಮ್ರಾ. ಇದೆಲ್ಲ ಆದ್ರೂ ಡಾಕ್ಯುಮೆಂಟ್ಸ್. ಇದು ಆ ಕಡೆ ಮಾಡು. ಓಪನ್ ಮಾಡು ಅಮ್ಮ. ಅವ್ನು ಎತ್ಕೋ ಪಾಪನ ಒಂದು ನಿಮಿಷ. ಅವ್ನು ಎಳಿಸ್ತಾನೆ ನನ್ನ ತಮ್ಮ. ಇದು ಏನಪ್ಪ ಇದು? ಇದೆಲ್ಲ ಯೂಸ್ ಆಗುತ್ತೆ. ಸೊ ಇದನ್ನೆಲ್ಲ ಆಮೇಲೆ ಓದ್ತೀನಿ ನಾನು. ಓಪನ್ ಮಾಡು. ಓಪನ್ ಮಾಡ್ದಲ್ಲ, ಅನ್ಬಾಕ್ಸ್ ಮಾಡ್ದ? ಮಾಡಿದ್ನಲ್ಲ ಮತ್ತೆ. ಹೌದಾ? ಓ, ಇದು ಕ್ಯಾಮ್ರಾ. ಇದು ಕ್ಯಾಮ್ರಾನಾ? ನೋಡ್ದಾ ಕ್ಲಾರಿಟಿ ಹೆಂಗಿದೆ ನೋಡಿ. ಎಲ್ಲಿ ಆನ್ ಮಾಡಿ. ಆನ್ ಮಾಡ್ತೀನಿ. ಬಟ್ ಇದು ಚಾರ್ಜ್ ಇಲ್ವಾ? ಇದು ಲೆನ್ಸು ಬೇರೆದು ಹಾಕ್ತೀನಿ ಇವಾಗ. ಇಲ್ಲಿ ಲೆನ್ಸ್ ಕ್ಯಾಮ್ರಾ ಸಣ್ಣದು ಅಷ್ಟೇನೆ ಅದು. ಇಲ್ಲ ಇನ್ನೊಂದು ಲೆನ್ಸ್ ಇದೆ. ಲೆನ್ಸ್ ಹಾಕ್ಬೇಕಾಗುತ್ತೆ. ಪಾಪು ತೆಗಿ. ಪಾಪುದ ಫಸ್ಟ್ ಫೋಟೋ ಇರಲಿ. ಪಾಪು ತೆಗಿಯೋ. ತೆಗಿಲಿ ವಿಡಿಯೋ ಇದು. ಎಲ್ಲಿ ಇದು ವಿಡಿಯೋನಾ? ಇಲ್ಲ ಕ್ಲಾರಿಟಿ ಬರ್ತಿದೆಲ್ಲ. ನ್ಯಾಚುರಲ್ ಹೆಂಗಿರುತ್ತೆ ಹಂಗೆ. ನ್ಯಾಚುರಲ್ ಮತ್ತೆ ಎಲ್ಲ ಕ್ಯಾಮ್ರಾಸ್. ಫೋಟೋಸ್ ತೆಗಿ ಅಂಬಿ. ತಡಿ ಅನ್ಸ್ಕೊಂಡಿದೆ. ಇದಕ್ಕೆ ಹೋಗಕ್ ಬಿಡಪ್ಪ. ಎಲ್ಲ ಎಳಿಸ್ಕೊ ಬಂದ ಇಲ್ವಾ? ಚುಬ್ಬಿ ತೆಗಿಬೇಕಪ್ಪ. ಹಾ, ಹೇಳಿಸ್ಕೊ ಬಂದಿಲ್ವಾ ಎಲ್ಲಾನು? ನೋಡು ಫೋಟೋ. ಎಲ್ಲಿ ಫೋಟೋನ? ಏ ಪಾಪು ತೆಗಿಯಲ್ಲ, ನಮ್ಮ ಬಾಸ್ ತೆಗಿಯೋ ಆಂಜನೇಯದು ಚೆನ್ನಾಗಿ ಬರುತ್ತೆ. ಫಸ್ಟ್ ಫೋಟೋ. ನಾನು ಏನೇನೋ ಅನ್ಕೊಂಡಿದ್ರೆ ಇವನು ಏನೇನೋ ತೆಗಿತಾವನೆ. ಆಂಜನೇಯನ್ ತೆಗಿ. ಭಾರಿ ಕ್ಲಿಯರಿಟಿ ಇದೆ. ಅವ್ರದ್ದು ತೆಗಿ ನಮ್ಮ ಬಾಸ್. ಇದರಲ್ಲಿ ಲೆನ್ಸು ತೋರಿಸಿ ಹೇಗೆ ಬಂತು. ಬ್ಯಾಟ್ರಿ ಆಯ್ತು ನೋಡಿ. ರಿವರ್ಸ್ ಹೋಗ್ಬಿಡುತ್ತೆ. ಅದೇ ಬ್ಯಾಟ್ರಿ ಲೋ ಇಲ್ಲ ಅಂದ್ರೆ ರಿವರ್ಸ್ ವಾಪಸ್. ಎಷ್ಟು ಫೋಕಸ್ ಇರಲಿ ಅದು ವಾಪಸ್ ಹೋಗುತ್ತಾ? ವಾಪಸ್ ಹೋಗ್ಬಿಡುತ್ತೆ. ಥೂ, ಬೇಗ ಚಾರ್ಜ್ ಹಾಕಾಯ್ತು. ಚಿನ್ನಿ, ಕ್ಯಾಮ್ರಾ ತಂದಿದ್ದು ಖುಷಿ ಮಗನೇ ನಿನಗೆ. ಇನ್ಮೇಲೆ ಕ್ಯಾಮ್ರಾ ಸರ್ ವ್ಲಾಗ್ ಮತ್ತು ವೀಡಿಯೋಸ್ ಮಾಡೋಣ. ಹಾಂ, ಅವ್ನು ಶಾಕಲ್ಲಿದ್ದಾನೆ ನನ್ನ ಚಿನ್ನುಗೆ. ಇದು ಯಾವ ಥರ ಚಾರ್ಜರ್ ಅಂದರೆ ಇದಕ್ಕೆ ಸಪ್ರೇಟ್ ಕೊಡಲ್ಲ. ಇದು ಡೈರೆಕ್ಟ್ ಹಿಂಗೆ ಹಾಕ್ಬೇಕು ಚಾರ್ಜರು. ಎಲ್ಲ ಹೇಳಿಸ್ಕೊ ಬಂದಿದ್ದೆ ತಾನೇ ಅಂಬಿ ಹೆಂಗೆ ಹಾಕೋದಂತ. ಗೊತ್ತಿಲ್ಲ, ಫೋನ್ ಮಾಡ್ತೀನಿ. ಸೊ ಗೈಸ್, ಬೆಳಿಗ್ಗೆ ಸಿಗುವ. ಬೆಳಿಗ್ಗೆ ಹೇಳ್ತೀವಿ ಡೀಟೇಲ್ ಆಗಿ. ತುಂಬಾ ಖುಷಿ ಆಗ್ತಿದೆ. ಅದನ್ನೆಲ್ಲ ಬೆಳಿಗ್ಗೆ ಎಕ್ಸ್ಪ್ರೆಸ್ ಮಾಡ್ಕೊತೀನಿ. ಇವಾಗ ಟೈಮ್ ಆಗಿದೆ. ಪಾಪುನ ಮಲಗಿಸಿ ನಾವು ಮಲ್ಕೋಬೇಕು. ಅಮ್ಮ ನಿನ್ನ ಮುಖ ತೋರಿಸ್ಬಿಟ್ಟೆ. ಎಷ್ಟು? 15 ಮೇಲೆ ಇರುತ್ತೆ. 15-20 ಇದೇನು ಲೆನ್ಸಾ? ಎಕ್ಸ್ಟ್ರಾ ಲೆನ್ಸ್ ಇದೇ ಲೆನ್ಸು ಮೇನ್ ನನಗೆ. ಅದಕ್ಕಿಂತ ಇದೆಲ್ಲ ಲೆನ್ಸು. ಇದಾಗ್ತೀನಿ ನೋಡಿ ಲೆನ್ಸ್. ಅದಕ್ಕೆ ಹೌದಾ? ಅವಾಗಲೇ ಕ್ಲಿಯರಿಟಿ ಬರೋದು. ಡಿಸ್ಕೌಂಟ್ ಇಲ್ಲ ಅಂತಂದ್ರೆ 90,000ನಾ? ಡಿಸ್ಕೌಂಟು ಸೇರಿದ್ರೆ ಡಿಸ್ಕೌಂಟ್ ಏನು ಇಲ್ಲ ಅಂದ್ರೆ ಮಾತ್ರ 75,000ಕ್ಕೆ ಇದು ಫೈನಲ್ ಆಗಿದ್ದು. ಡಿಸ್ಕೌಂಟ್ ಏನಾದ್ರು ಇದ್ದಿತ್ತು ಅಂದ್ರೆ ಅದು ಹಂಗೆ ಏನಾರು ಹಂಗೆ ರೇಟ್ ಆಗಿ ಫಿಕ್ಸ್ ರೇಟ್ ಆಗಿದ್ರೆ 90,000. ನಾವು ಡಿಸ್ಕೌಂಟ್ ಇರ್ತಾನೆ ತಗೊಂಡಿರೋದು. 90,000 ಪಕ್ಕ ಅಲ್ಲ, ನಾವು ಡಿಸ್ಕೌಂಟ್ ಇರ್ತಾನೆ ತಗೊಂಡು ಆಫರ್ ಬಿಟ್ಟಿದ್ರಾ? ಆಫರ್ ಇತ್ತು. ಅದಕ್ಕೆ ಹೆಂಗೋ ಒಳ್ಳೆ ಟೈಮ್ಗೆ ಹೋಗಿ ತೊಗೊಂಡಿದ್ದು. ಇಲ್ಲ ಅಂತಂದರೆ ನೋಡಿ ಈ ಥರ ಇಲ್ಲಿ ತೆಗಿ ವಾಪಸ್. ಫೋಕಸ್ ಆಗುತ್ತಲ್ಲ ಜನ. ಇಲ್ಲ ಅಂತಂದರೆ ಇದು 90,000 ರೂಪಾಯಿ ಕ್ಯಾಮ್ರಾ ಗೀಸ್. ಎಷ್ಟು GB? 49 GB. ಇಲ್ಲ ಕಣ, ಇಲ್ಲೆಲ್ಲೋ ನೋಡಿದ್ದೆ ನಾನು. ನೀನು ಬುಕ್ಸ್ ಮಾಡಿ 64 GB. ಇದು ಕ್ಯಾಪ್ ಇದೆ. ಇದು ಇದಕ್ಕೆ ಹಾಕೋದು. ಪ್ಲಸ್ 1 ಇಯರ್ ಎಕ್ಸ್ಟ್ರಾ ವಾರಂಟಿ ಸಿಗ್ತಿದೆ ಗೈಸ್. 2 ಇಯರ್ಸ್ ವಾರಂಟಿ ಇದೆ.
ನಾವೇನಾದರೂ ಇದು ಒಂದು ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ಎಕ್ಸ್ಟ್ರಾ 1 ಇಯರ್ ವಾರಂಟಿ ಸಿಗ್ತದೆ ಅಂತೆ. ಚೆನ್ನಾಗಿದೆ ಸೋನಿ ಕಂಪನಿ, ಒಳ್ಳೆ ಕಂಪನಿ. ಇದು ಕ್ಯಾಪ್ ಇದು ಬಿಸಿಲು ಫೋಕಸ್ ಬಿಡಲಿಲ್ಲ ಅಂದರೆ ಮಸ್ತ ಬರುತ್ತೆ ಇದು ಫೋಟೋ. ಚೆನ್ನಾಗಿದೆಲ್ಲ ಸ್ಮಾರ್ಟ್ ಆಗಿ. ಇದು ಲೆನ್ಸ್ ಅಂದರೆ ನಾವು ಮುಂಚೆ ಯೂಸ್ ಮಾಡ್ತಿದ್ದೆ ದೊಡ್ಡದು. ಅದು ಕಮ್ಮಿ ಅದು ಇನ್ನ ಗೊತ್ತು, ಅಂದರೆ ದಪ್ಪ ಇತ್ತು, ಈ ರೀತಿ ಸ್ಮಾರ್ಟ್ ಇರಲಿಲ್ಲ. ಸ್ವಲ್ಪ ದಪ್ಪ ಅದು ಕ್ಯಾನೋನ್ ಇದು ಹಳೇದು, ಇದು ಹೊಸದು ಕ್ಯಾಮ್ರಾ ಬ್ಯಾಗು, ಅದು ಹಳೇದಿದೆ. ನಾಳೆ ಬೆಳಿಗ್ಗೆ ಮಾತಾಡೋಣ. ನಾನು ಇದು ಲೆನ್ಸ್ ಚೆನ್ನಾಗಿ ಕಾಣ್ತಿತ್ತಲ್ವ, ಅದಕ್ಕೆ ಹಂಗೆ ಸ್ಟಾರ್ಟ್ ಮಾಡಿಬಿಟ್ಟೆ. ಚೆನ್ನಾಗಿದೆ. ಈ ಲೆನ್ಸ್ಗೋಸ್ಕರ ತಗೊಂಡೆ ನೀನು ಈ ಕ್ಯಾಮ್ರಾನ? ಈ ಲೆನ್ಸ್ಗೋಸ್ಕರ ಸ್ಮಾರ್ಟ್ ಕ್ಯಾಮ್ರಾ ಇದು ಆಚೆ ಬರೋದಿದೆ. ಸೊ ಗೈಸ್, ಆಫರ್ ಬಿಟ್ಟಿರೋದ್ರಿಂದ 75,000 ರೂಪಾಯಿ ಸಿಕ್ಕಿದೆ. ಆಫರ್ ಇಲ್ಲ ಅಂತಂದರೆ ಅದೇನಾದ್ರು ಹೋದ್ರೆ ಆಫರು 90,000 ರೂಪಾಯಿ ಕ್ಯಾಮ್ರಾ. ಇನ್ನೊಂದೇನಪ್ಪ ಅಂತಂದ್ರೆ ಏನು ಗೊತ್ತಾ ಗೈಸ್, ಇದ್ರ ಒರಿಜಿನಲ್ ಮೆಮೊರಿ ಕಾರ್ಡು ಅವರೇ ಕೊಟ್ಟಿದ್ದಾರೆ, ಕ್ಯಾಮ್ರಾ ಒಳಗಿದೆ ಅದನ್ನ. ಆಮೇಲೆ ನಾವು ಬೇರೆ ಕ್ಯಾಮ್ರಾದಲ್ಲಾದರೆ, ನಾವು ಮುಂಚೆ ಯೂಸ್ ಮಾಡ್ತಿದ್ದ ಕ್ಯಾಮ್ರಾದಲ್ಲಾದರೆ ಮೆಮೊರಿ ಕಾರ್ಡ ತೆಗೆದು ಫೋನಿಗೆ ಹಾಕ್ಬಿಟ್ಟು ಇದು ಮಾಡಬೇಕು, ತಗೋಬೇಕಿತ್ತು ವಿಡಿಯೋಸ್ ಫೋಟೋಸ್. ಡೈರೆಕ್ಟ್ ಕನೆಕ್ಟ್ ಮಾಡ್ಕೊ. ಸೊ ಇದಕ್ಕೆ ವೈಫೈ ಕನೆಕ್ಟ್ ಮಾಡ್ಬೋದಂತೆ. ಇಲ್ಲಿ ಇರುತ್ತೆ ಆಪ್ಷನ್ಸು. ಇಲ್ಲಿ ವೈಫೈ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ಕಳಿಸ್ಕೋಬೋದಂತೆ ಫೋನಿಗೆ. ಇದಾ ವೈಫೈಯಿಂದ ಕಳಿಸ್ಕೋಬೋದು ಗೈಸ್ ಇದನ್ನ ನಮ್ಮ ಫೋನಿಗೆ. ಯಾವ ಫೋಟೋ ಬ್ರೆಲ್ ಆಗಲ್ಲ ಅವಾಗ. ಹೌದಲ್ಲ? ಕರೆಕ್ಟ್ ಅಲ್ವಾ? ವೈಫೈ ಫೋಟೋನ ಬ್ರೆಲ್ ಆಗಲ್ಲ, ವಿಡಿಯೋಸ್ ಅಷ್ಟೇ. ಬರೀ ಯಾವ ಫೋನಿಂದ ಬೇಕಾದ್ರೂ ಕಳಿಸ್ಕೋಬೋದಲ್ಲ, ಅಕಸ್ಮಾತ್ ಬೇರೆ ಯಾರು ತೊಗೊಂಡ್ರೆ ಯೂಸ್ ಆಗುತ್ತೆ. ವೈಫೈ ಆನ್ ಮಾಡ್ಕೊಂಡು ಕನೆಕ್ಟ್ ಆಗುತ್ತಾ? ಅದಕ್ಕೆ ಕ್ಯಾಮ್ರಾ ಕನೆಕ್ಟ್ ಆಗುತ್ತಾ? ಯಾರು ಮಾತಾಡೋ ಪೊಸಿಷನ್ ಇಲ್ಲ, ಎಲ್ಲ ಕ್ಯಾಮ್ರಾ ಕಡೆನೇ ಗಮನ. ಅದು ಒಂದು ಸ್ವಲ್ಪ ಯೂಸ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಬೇಕಂತ ಆಸೆ ಜಾಸ್ತಿ. ಯೂಸ್ ಮಾಡಬೇಕು. ನನಗಂತೂ 0 ನಾಲೆಡ್ಜ್. ಅದು ಹೆಂಗೆ ಇಸಿ ಬಿಡ ಕಣೆ, ಸುಮ್ಮನೆ ಟಚ್ ಮಾಡಿದೆ ಕಣ. ಅವ್ಳು ರೊಟ್ಟಿ ಅಂತ ಅವ್ನು ಆಲ್ರೆಡಿ ಕೇರ್ ಮಾಡ್ತಾವನೆ. ಕೇರ್ ಪ್ರಶ್ನೆ ಅಲ್ಲ, ತಗೊಂಡಿದ್ದು ವಸ್ತು ಯಾವತ್ತು ಜೋಪಾನಾಗಿ ಇಕ್ಬೇಕು. ಯಾಕಂದ್ರೆ ಇದು ಯೂಸ್ ಮಾಡೋ ಆಮೇಲೆ ಯೂಸ್ ಮಾಡಿದ್ಮೇಲೆ ಹೆಸರು ಏನು ಅನ್ಸಲ್ಲ. ಒಂದ್ಸಲ ಯೂಸ್ ಮಾಡ್ಬೇಕು ಅನ್ನೋದಲ್ವಾ. ಅದು ಮೂಲೆಗಾಗಲಿ ಒಂದು ದಿವಸ ಯೂಸ್ ಮಾಡಿ ಮೂಲೆಯಲ್ಲಿ ಹೆಸರು ಬೇಜಾರಿಲ್ಲ ನನಗೆ. ಆಯ್ತಾಯ್ತಾಯ್ತಾಯ್ತು, ಬೆಳಿಗ್ಗೆ ಸಿಗೋಣ. ಬಾಯ್ ಹೇಳಿ ಎಲ್ರು. ಬಾಯ್, ಬೆಳಿಗ್ಗೆ ಬೆಳಿಗ್ಗೆ ಸಿಗೋಣ ಗೈಸ್. ಬೆಳಿಗ್ಗೆ ಸಿಗ್ತೀವಿ. ನಾವು ಹೇಗಿದ್ದೀವೋ ಹಾಗೆ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀವಿ. ಅವರಿಬ್ರು ಚಾರ್ಜರ್ ಹಾಕಕ್ಕೆ ಬರ್ದಾಡ್ತಿದ್ದಾರೆ. ಇಲ್ಲಿ ನಮ್ಮಮ್ಮ ಪಾಪು ಎತ್ಕೊಂಡಿದ್ದಾರೆ. ಇವಾಗ ನಾನು ಪಾಪುಗೆ ಹಾಲು ಕುಡಿಸಿ ಅವನ ಮಲಗಿಸಿ ನನಗೂ ನಿದ್ದೆ ಬರ್ತಿದೆ. ಸೊ ಮಲ್ಕೋಬೇಕು. ಬೆಳಿಗ್ಗೆ ಸಿಗ್ತೀನಿ ಆಯ್ತಾ. ಇವ್ರು ವ್ಲಾಗ್ ಮಾಡೋಕ್ಕೂ ಬಿಡ್ತಿಲ್ಲ, ಬೆಳಿಗ್ಗೆ ಸಿಗ್ತೀನಿ ಆಯ್ತಾ. ಬಾಯ್. ವೆಲ್ಕಮ್ ಬ್ಯಾಕ್. ಇದು ಬೆಳಿಗ್ಗೆ ಸ್ಟಾರ್ಟ್ ಮಾಡ್ತಾ ಇರೋದು. ರಾತ್ರಿ ಖುಷಿಗೆ ಅಲ್ಲಲ್ಲೇ ನಾವು ನಮ್ಮೇ ಮಾತಾಡ್ಕೊತಿದ್ವಿ. ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ, ಇವಾಗ ಕಂಟಿನ್ಯೂ ಮಾಡ್ತಿದ್ದೀವಿ. ಬನ್ನಿ. ನಿನ್ನೆ ನೈಟ್ ಅಂತೂ ನಾನು ಏನು ಮಾತಾಡಿಲ್ಲ, ಯಾಕಂದರೆ ಕ್ಯಾಮ್ರಾ ಬಂದಿದ್ದು ಖುಷಿಗೆ ನಾನು ಸುಮ್ಮನೆ ಹಂಗೆ ಕುತ್ಕೊಂಡ್ಬಿಟ್ಟಿದ್ದೆ, ಅದು ಇದು ನೋಡ್ಕೊಂಡು ಚೆಕ್ ಮಾಡ್ಕೊಂಡು. ಅದಕ್ಕೋಸ್ಕರ ಇವಾಗ ಏನೇನಿದೆ ಅದ್ರ ಬಗ್ಗೆ. ಫಸ್ಟ್ ನಾವು ಯೂಸ್ ಮಾಡ್ತಿದ್ದ ಕ್ಯಾಮ್ರಾಗೂ ಇವಾಗ ತಂದಿರೋ ಕ್ಯಾಮ್ರಾಗೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಯೂಸ್ ಮಾಡೋಕ್ಕೆ ಅಷ್ಟು ನಮ್ಗೆ ಗೊತ್ತಾಗ್ತಾ ಇಲ್ಲ ಇನ್ನು. ಇವಾಗ 2 ದಿಕ್ಕಿ ತೋರಿಸಿ ಹೇಳ್ತೀನಿ. ಬಟ್ ಏನು ಅಂತ ದೊಡ್ಡದೇನು ಕ್ಯಾಮ್ರಾ ಇಲ್ಲ, ಸಣ್ಣ ಕ್ಯಾಮ್ರಾ. ಏನೋ ಹೇಳ್ಬೇಕು ಅನಿಸ್ತು, ಅದನ್ನ ಹೇಳಕ್ಕೆ ಇದ್ರಲ್ಲಿ ಬಂದಿದ್ವಿ ಅಷ್ಟೇ. ಖುಷಿ ಶೇರ್ ಮಾಡ್ಕೋಬೇಕು ಅನಿಸ್ತು. ನಾನು ಓದ್ ಬ್ಲಾಗಲ್ಲಿ ಹೇಳಿದೆ ನಾನು ಕ್ಯಾಮ್ರಾ ರೆಡಿ ಮಾಡಿಸ್ತಾ ಇದ್ದೀವಿ ಅಂತ ಹೇಳಿ. ಸೊ ರೆಡಿ ಮಾಡಿಸಿದ್ರು ಕೂಡ ಅವ್ರು ನಮಗೆ ಗ್ಯಾರಂಟಿ ಕೊಡಲಿಲ್ಲ. 12,000 11,000 ಕೊಟ್ಟು ರೆಡಿ ಮಾಡಿಸಿದ್ರು ಕೂಡ ಅದು ಸರಿ ಹೋಗುತ್ತೆ ಅನ್ನೋ ಗ್ಯಾರಂಟಿ ಕೊಡಲ್ಲ ಅಂತಂದ್ರು. ಸೊ ಅದ್ರ ಬದಲು ಹೊಸದೇ ತೊಗೊಳ್ಳೋಣ ಅಂತ ಹೇಳಿ ಹೊಸದೇ ತೊಗೊಂಡಿರೋದು. ಇವಾಗ ಹೋಗೋಣ ಕ್ಯಾಮ್ರದ ಹತ್ರ. ನೆನ್ನೆ ನೈಟು ಅಷ್ಟು ಹೇಳಿಲ್ಲ, ಇವಾಗ ನಾನು ಹೇಳ್ತೀನಿ. ಇವಾಗ ಅವಳು ಸ್ವಲ್ಪ ಮಾತಾಡಲ್ಲ. ಸೊ ಇಲ್ಲ, ಅವರು ಮಾತಾಡ್ತಾಳೆ. ನೋಡೋಣ ಎಷ್ಟಾಗುತ್ತೆ ನಮ್ಮ ಕೈಲಿ ಆದಷ್ಟು ಹೇಳ್ತೀವಿ. ಕ್ಯಾಮ್ರಾ ಬಗ್ಗೆ ನನಗೂ ಅಷ್ಟು ಗೊತ್ತಿಲ್ಲ ಮಾಹಿತಿ, ಸುಮ್ಮನೆ ಹೇಳಷ್ಟು ಹೇಳ್ತೀವಿ ಅಷ್ಟೇ. ನನಗೆ ಯಾವುದು ಏನು ಇಷ್ಟ ಅಂತ. ಓಕೆ, ಇದು ಹಳೆ ಕ್ಯಾಮ್ರಾ. ಎಷ್ಟು ತೂಕ ಇದೆ, ಬಟ್ ಹೊಸ ಕ್ಯಾಮ್ರಾ ತೂಕ ಅಷ್ಟೊಂದೇನಿಲ್ಲ. ತೋರಿಸ್ತೀನಿ. ಇದು ಹೊಸದು. ಇವಾಗ ಇದ್ರ ಬಗ್ಗೆ ಏನೇನಂತ ಹೇಳ್ತೀನಿ. ಇವಾಗ ನನಗೆ ಗೊತ್ತಿರೋಷ್ಟು ಹೇಳ್ತೀನಿ, ಬಟ್ ನಾನು ಎಲ್ಲರ ಥರ ಏನು ಅಷ್ಟು ಗೊತ್ತಿಸ್ಬೇಕಂತ ಹೇಳ್ತಾರೆ. ಬಟ್ ಅದು ನನ್ನ ಫೇವ್ರೇಟ್ ಕ್ಯಾಮ್ರಾ ಇದು. ಬಟ್ ಎಲ್ಲ ಹಾಳು ಮಾಡ್ಬಿಟ್ರು. ಯಾವ್ದು ಅಂಗಡಿ ಅಲ್ಲಿ ತಗೊಂಡೋಗಿದ್ದು ಚಿಕ್ಕ ಬರ್ರಿ ಮೋಸ. ನಮ್ದು ಹೊಸ ಪಾರ್ಟ್ಸ್ನೆಲ್ಲ ಬಿಚ್ಕೊಂಡು ಹಳೆ ಪಾರ್ಟ್ಸ್ನೆಲ್ಲ ಹಾಕಿದ್ದಾರೆ, ಇದು ಮಾಡಿದ್ದಾರೆ, ಎಲ್ಲ ಹಾಳು ಮಾಡ್ಬಿಟ್ಟಿದ್ದಾರೆ. ಫಸ್ಟ್ ಆನೆಲೆ ಇತ್ತು, ಬಿಚ್ಚಿದ ಮೇಲೆ ಆನೆ ಆಗ್ತಾ ಇಲ್ಲ. ಅವರು ಫಸ್ಟೇ ಹೇಳಿದ್ರು ಯಾವುದೇ ಕ್ಯಾಮ್ರಾ ರೆಡಿ ಮಾಡ್ಸೋಕ್ಕೂ ಮುಂಚೆ ಒಂದು ಸ್ವಲ್ಪ ಎಚ್ಚರದಿಂದ ಇರಿ. ಅಂಗಡಿ ಕೊಡೋಕೆ ಮುಂಚೆ ಕ್ಯಾಮ್ರಾ ಮಾತ್ರ ನಂಗೆ ಸಖತ್ ಇಷ್ಟ. ಸೊ ಅದಕ್ಕೆ ನಾವು ಅದನ್ನ ಏನು ಮಾಡಿಲ್ಲ. ಅರೆ ಒಂದು 12,000 13,000 ಈ ಥರ ಹೇಳ್ತಾವ್ರೆ. ಆದ್ರೂ ಗ್ಯಾರಂಟಿ ಕೊಡ್ತಾರಲ್ಲ ಅವರು. ಓಕೆ, ಇಲ್ಲಿ ನೋಡಿ ಇನ್ನೂ 2 ಲೆನ್ಸ್ ಹಿಂಗೆ ಇದಾವೆ ಇದರಲ್ಲಿ ಫಸ್ಟ್ ವಿಡಿಯೋ ಮಾಡ್ತಿದ್ದೆ. ಇದರಲ್ಲಿ ಇಷ್ಟು ಚೆನ್ನಾಗಿತ್ತಲ್ಲ, ಇಷ್ಟು ಚೆನ್ನಾಗಿ ಮಾಡ್ಬೋದಿತ್ತು. ಚೆನ್ನಾಗಿತ್ತು, ಬಟ್ ಇದರಲ್ಲೆಲ್ಲ ಪಳದ್ಬಿಟ್ಟಿದೆ. ಎಲ್ಲ ಗೊತ್ತು ಯಾವ ಥರ ಮಾಡ್ಬೇಕು ಹೆಂಗೆ ಅಂತ. ಬಟ್ ಈ ಕ್ಯಾಮ್ರಾದಲ್ಲಿ ಇನ್ನೂ ಪಳದಿಲ್ಲ. ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಮಾತಾಡೋಣ. ಇಷ್ಟೇ ಸಿಂಪಲ್. ಇದು ನೆಕ್ಸ್ಟ್ ರೆಡಿ ಮಾಡಿಸ್ತೀನಿ. ರೆಡಿ ಮಾಡಿಸ್ಬಿಟ್ಟು ಇದನ್ನು ಬಿಡಲ್ಲ, ರೆಡಿ ಮಾಡಿಸ್ಕೊಂಡು ನೆಕ್ಸ್ಟ್ ಇದು ಮಾಡ್ತೀನಿ. ಈ ಸೈಡಿಗೆ ಇಟ್ಬಿಡೋಣ. ಇವಾಗ ಇದು ಹೊಸದ್ರಲ್ಲಿ ಏನು ಜಾಸ್ತಿ ಏನಿಲ್ಲ. ಅದರಲ್ಲಿ ಒಂದು ಬ್ರ್ಯಾಂಡ್ ಅಲ್ವಾ, ಸೋನಿ ಕಂಪ್ನಿಗೋಸ್ಕರ
ನನಗೆ ಇದೇನು ಯೂಸ್ ಮಾಡೋಕ್ಕೆ ಬರ್ತಾ ಇಲ್ಲ. ಅಷ್ಟಾಗಿ ಗೊತ್ತಾಗ್ತಲ್ಲ ಯೂಸ್ ಮಾಡೋದು ಇದು. ಬಟ್ ನೆನ್ನೆ ಒಂದು ವಿಡಿಯೋಸ್ ಮಾಡಿಬಿಟ್ಟಿದ್ದೀವಿ ನೋಡಿದ್ದೀರಾ. ಬಟ್ ಇವಾಗ ಇದು ಫೀಚರ್ಸ್ ಏನೇನು ಅಂತ. ಫ್ಯೂಚರ್ಸ್ ಏನಿಲ್ಲ ಇದರಲ್ಲಿ. ಮಾಮೂಲಿ ಫೋಟೋಸ್ ಎಲ್ಲ ಚೆನ್ನಾಗೇ ಬರ್ತವೆ. ಎಲ್ಲೋಡಿ ನಿನ್ನೆ ಹೊಡೆದ್ರೆ ಫೋಟೋಸ್ ಇವೆಲ್ಲ ಚೆನ್ನಾಗೇ ಬರ್ತವೆ. ಫೋಟೋಸ್ಗೆ ಏನಿಲ್ಲ. ಬಟ್ ಅವ್ರು ಇನ್ನೂ ಕಲಿಯೋದು ಬೇಜಾನಿದೆ ಇದರಲ್ಲಿ. ಇನ್ನೂ ಹೊಸ್ತಲ್ವ ಏನೇನು ಗೊತ್ತಿಲ್ಲ. ಆಮೇಲೆ ಇದರಲ್ಲಿ ಸ್ಲೋಮೋ ಮಾಡ್ಬೋದು. ಜೊತೆಗೆ ವೈಫೈ ಕನೆಕ್ಟ್ ಮಾಡ್ಕೊಂಡು ವೀಡಿಯೋಸ್ನ ಸೆಂಡ್ ಮಾಡ್ಕೋಬೋದು. ಆನಂತರ ಏನಪ್ಪ ಅಂತಂದರೆ ಇದರಲ್ಲಿ ಇದನ್ನ ಅಡ್ಜಸ್ಟಬಲ್ ಮಾಡೋದು. ಅದು ಹಿಂಗೆ ಇಟ್ಕೊಳ್ಳೋದು ಅದೇನು ಅಂತ. ಇದು ಸ್ಕ್ರೀನ್ ಓಪನ್ ಆಗುತ್ತೆ. ಬೇಡ ಬೇಡಪ್ಪ ಸುಮ್ಮನೆ ಕಟ್ ಇಲ್ಲ ಮಾತಾಡೋ ತೋರಿಸು. ಇಲ್ಲ ಓಪನ್ ಆಗುತ್ತೆ. ನಾವು ಈ ರೀತಿ ಇಟ್ಕೊಂಡು ಈ ರೀತಿ ಅಡ್ಜಸ್ಟ್ ಮಾಡ್ಕೊಂಡು ನಾವು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇರುತ್ತೆ. ನಾವು ವೀಡಿಯೋ ಮಾಡ್ತಿದ್ರೆ ಮಾಡ್ಬೋದು. ಆ್ಯಂಡ್ ಇದು ಟಚ್ ಇದೆ. ನಮ್ಗೆ ಎಷ್ಟು ಬೇಕೋ ಅಷ್ಟು ಝೂಮ್ನ ನಾವು ಈ ಸ್ಕ್ರೀನ್ ಮೂಲಕನೇ ಆನ್ ಮಾಡ್ಕೋಬೋದು. ಆಮೇಲೆ ಏನಿಲ್ಲ ಇದ್ರ ಬಗ್ಗೆ ಇನ್ನೂ ಮಾಹಿತಿ ಕೊಡೋಷ್ಟು ನಾನು ಇನ್ನೂ ಇದು ವಿಡಿಯೋ ಯೂಸ್ ಮಾಡಿ ನಮ್ಗೆ ಅಷ್ಟು ಗೊತ್ತಿಲ್ಲ ಹೆಂಗೆ ಯೂಸ್ ಮಾಡೋದು ಅಂತ. ಇನ್ನೂ ಸ್ವಲ್ಪ ವಿಡಿಯೋ ಮಾಡ್ತೀನಲ್ಲ ಅವಾಗ ಇದ್ರ ಬಗ್ಗೆ ಹೇಳ್ತೀನಿ ನಾನು ನೆಕ್ಸ್ಟ್. ಆ್ಯಂಡ್ ಅದರಲ್ಲಿ ಚಾರ್ಜಿಂಗ್ ಎಷ್ಟಿದೆ ಅಂತ ತೋರಿಸ್ತಿರ್ಲಿಲ್ಲ. ಇದ್ರಲ್ಲಿ ಚಾರ್ಜಿಂಗ್ ಎಷ್ಟಿದೆ ಅಂತ ತೋರಿಸ್ತಿದೆ. ಬಟ್ ಇದರಲ್ಲಿ ಏನು ಅಷ್ಟೊಂದು ನನಗೆ ಮಾಹಿತಿ ಇಲ್ಲ. ಬಟ್ ಇನ್ನೂ ವಿಡಿಯೋ ಮಾಡಿಲ್ಲ. ಒಂದು ವಿಡಿಯೋ ಮಾಡಿಬಿಟ್ಟಿದ್ದೀವಿ. ಆದರೆ ಇದು ವಿಡಿಯೋ ಮಾಡ್ಬೇಕಾದ್ರೆ ಸ್ವಲ್ಪ ವಿಡಿಯೋ ಬ್ಲ್ಯಾಕ್ ಆಗೇ ಬರುತ್ತೆ ಒರಿಜಿನಲ್ ಆಗಿ. ಅದು ನಾವು ಫೋನ್ಗೆ ಹಾಕೊಂಡ್ಮೇಲೆ ಚೆನ್ನಾಗಿ ಬರುತ್ತೆ ಕ್ವಾಲಿಟಿ ಎಲ್ಲ. ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ಎಲ್ಲ ಮಾಡ್ತೀನಲ್ಲ ಇದ್ರ ಬಗ್ಗೆ. ನಾನು ತಿಂಗಳು ಬೇಕು. ಯಾಕಂದ್ರೆ ನನಗೆ ಇದೆಲ್ಲ ಒಂದು ಸ್ವಲ್ಪ ಓದಿದ್ರೆ ಏನೋ ಒಂದು ಈ ಲೆನ್ಸ್ ಬಿಟ್ಟು ಇನ್ನೊಂದು ಲೆನ್ಸ್ ಇದೆ. ಬಟ್ ನಮ್ಗೆ ಈ ಲೆನ್ಸ್ ದೊಡ್ಡ ಲೆನ್ಸೇ ನಮ್ಗೆ ಇಷ್ಟಪಡೋದು ಜಾಸ್ತಿ. ಮಾಮೂಲಿ ಇದಕ್ಕೆ ಬಿಡ್ತೀನಿ. ಇವಾಗ ಇದ್ರಲ್ಲಿ ಮಾಹಿತಿ ಕೊಡೋಷ್ಟು ಏನಿಲ್ಲ. ಒಂದು ಚಾರ್ಜರ್ ಕೊಟ್ಟಿದ್ದಾರೆ. ಇಲ್ಲೊಂದು ಚಿಕ್ಕ ಲೆನ್ಸ್ ಇದೆ. ಒಂದು ಚಿಕ್ಕ ಲೆನ್ಸ್ ಇದೆ. ಒಂದು ಲೆನ್ಸ್ ಚಿಕ್ಕದು ಅಷ್ಟೇ. ಇದರಲ್ಲಿ ಆಮೇಲೆ ಇದೊಂದು ಕ್ಯಾಪ್ ಕೊಟ್ಟಿದ್ದಾರೆ. ಅದೇ ಸೂರ್ಯ ಬಿಸಿಲು ಜಾಸ್ತಿ ಚಾರ್ಜರ್ ಅಷ್ಟೇ. ಇನ್ನೇನಿಲ್ಲ ಇದರಲ್ಲಿ. ಬಟ್ ಯೂಸ್ ಮಾಡ್ತೀನಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಎಲ್ಲ ಫುಲ್ ಮಾಹಿತಿ ತಿಳ್ಕೊಂಡು ನಾನು ಹೇಳ್ತೀನಿ ಕ್ಯಾಮ್ರಾ ಬಗ್ಗೆ. ನೋಡೋಣ ಇದೆ ಅಂತ ಕಂಪೇರ್ ಮಾಡಿದ್ರೆ ನನಗನ್ಸೋ ಮಟ್ಟಿಗೆ ಇದೇ ಚೆನ್ನಾಗಿದೆ. ಸೋನಿ ಕಂಪ್ನಿ ಒಳ್ಳೆ ಬ್ರ್ಯಾಂಡ್ ಅಲ್ಲ. ಇದೇ ಪರವಾಗಿಲ್ಲ. ಬಟ್ ನಮ್ಗೆ ಯೂಸ್ ಮಾಡಕ್ಕೆ ಬರ್ತಾಯಿಲ್ಲ ಅಷ್ಟೇ. ಇನ್ನೇನಿಲ್ಲ ಇದರಲ್ಲಿ. ಅದನ್ನ ನಮ್ಗಿನ್ನೂ ಹೇಗೆ ಯೂಸ್ ಮಾಡಬೇಕು, ಇದನ್ನ ಹೇಗೆಲ್ಲ ಹ್ಯಾಂಡಲ್ ಮಾಡಬೇಕು ಅಂತ ಇದಿನ್ನೂ ಗೊತ್ತಿಲ್ಲ. ಇದಾದರೆ ತುಂಬ ವರ್ಷಗಳು ಯೂಸ್ ಮಾಡಿದ್ದೀವಿ. ಸೊ ಅದರಿಂದ ಇದೆಲ್ಲ ಗೊತ್ತಿತ್ತು ನಮಗೆ. ಏನು ನೋಡೋಣ ನೆಕ್ಸ್ಟ್ ಅದ್ರ ಯೂಸ್ ಮಾಡ್ಬಿಟ್ಟು ಎಲ್ಲ. ಇದು ಬ್ಯಾಗು ನಾವೇ ಆರ್ಡರ್ ಮಾಡ್ಕೊಂಡಿದ್ದು ನಿನ್ನೆ. ಇವರೇ ಒಂದು ಬ್ಯಾಗ್ ಕೊಟ್ಟಿದ್ರು. ಬಟ್ ಅದು ನಮ್ಗೆ ಯಾಕೋ ಸಾಕಾಗಲಿಲ್ಲ. ಇದರಲ್ಲಾದರೆ ವಾಟರ್ ಕ್ಯಾನು ಆಮೇಲೆ ಸ್ಟ್ಯಾಂಡ್ ಎಲ್ಲ ಕ್ಯಾರಿ ಮಾಡ್ಬೋದು ಅಂತೇಳಿ ಹೊಸ್ದಾಗಿ ಬುಕ್ ಮಾಡ್ಕೊಂಡ್ವಿ ಈ ಬ್ಯಾಗ್. ಅದಕ್ಕೆ ಇವಾಗ ಇದನ್ನು ರೆಡಿ ಮಾಡಿಸ್ಬೇಕಂತ ಇಟ್ಕೊಂಡಿದ್ದೀನಿ. ಯಾವಾಗ ಫ್ರೀ ಇದ್ದಾಗ ರೆಡಿ ಮಾಡಿಸ್ಕೊತೀನಿ ಇದನ್ನು. ಬಟ್ ಇದನ್ನು ನನಗೆ ಫಸ್ಟ್ ಆಲ್ಮೋಸ್ಟ್ ಬೆಸ್ಟ್. ಇದು ಚೆನ್ನಾಗಿತ್ತು ಕ್ಯಾಮ್ರಾ. ಬಟ್ ಅದು ನೀರಲ್ಲಿ ನೆಂದಾಗಲಿಂದ ಹೋಯ್ತು. ಅದು ಹೋಗಿದ್ದಕ್ಕೂ ಬೇಜಾರಿಲ್ಲ. ಅದು ಎಷ್ಟೇ ದುಡ್ಡು ಅದನ್ನು ರೆಡಿ ಮಾಡಿಸ್ತಿದ್ದೆ. ಬಟ್ ಅಲ್ಲಿ ಮೋಸ್ಟ್ ಮಾತುಗಳು ಆಡ್ತಿದ್ರು. ನನಗೆ ಇಷ್ಟ ಆಗಲಿಲ್ಲ. ಅದು ಹೋಗೈತಿ ಇದು ಹೋಗಿದೆ ಏನು ಹೋಗಿದೆ ಅಂತ ಬಿಚ್ಚಾರು ತೋರಿಸಿ ಹೇಳಿದೆ. ಓಕೆ ಅವ್ನು ಯಾರೋ ಬೋಲ್ಡ್ ತಗೊಂಬಂದೇ ಸೆಕೆಂಡ್ ಹ್ಯಾಂಡ್ ಬೋರ್ಡ್ ತಗೊಂಬಂದ್ಬಿಟ್ಟು ಹೊಸದಂತ ಹೇಳ್ತಾನೆ. ನನಗೆ ಅಷ್ಟು ನೀಟ್ ಕ್ಲಿಯರಿಟಿ ಗೊತ್ತಾಯ್ತು. ಅದಕ್ಕೆ ಬೇಡ ಅಂತ ಅದನ್ನು ಬಿಟ್ಟು ಮತ್ತೆ ಅಲ್ಲೆಲ್ಲ ಹೋದೆ. ಅವನು 12-13 ಸಾವಿರ ಹೇಳ್ದೆ. ಅದಕ್ಕೆ ಸುಮ್ಮನೆ ರೆಡಿ ಮಾಡ್ಸಪ್ಪಲ್ಲಿ ಇನ್ನೊಂದು 5 ಸಾವಿರ ಹಾಕ್ಬಿಟ್ಟು ಹೊಸದೇ ತಗೊಳ್ಳೋಣ ಅಂತ ಇದನ್ನು ತಗೊಂಡಿದ್ದು. ಲೋನ್ ಮೇಲೆ ತಗೊಂಡಿದ್ವಿ. ಕ್ಯಾಶ್ ಕೊಟ್ಟೆ ತಗೋದಾಯ್ತು. ಬಟ್ ಲೋನ್ ಆದ್ರೆ ತಿಂಗಳು ಕಟ್ಟೋದಿರುತ್ತೆ. ಏನ್ ಅನ್ಸಲ್ಲ. ಒಂದೇ ಸತಿ ಕ್ಯಾಶ್ ಕೊಟ್ಟರೆ ತಿಂಗಳು ಕಟ್ಟಬೇಕು. ಏನಾರು ಏನಿಲ್ಲ ಅಂದ್ರೆ ಒಂಥರ ಮನುಷ್ಯ ಫ್ರೀಡಮ್. ಅದಕ್ಕೋಸ್ಕರ ನಮ್ಗೆ ಏನಾದ್ರೂ ಒಂದು EMI ಇರಬೇಕು ಅಂತ ಪ್ಲಾನ್ ಮೇಲೆ ಈ ತರ ತಗೊಂಡಿದ್ದೆ ಅಷ್ಟೇ. ನೋಡೋಣ ಇದ್ರಲ್ಲಿ ಮಾಡೋಣ. ಅದರಲ್ಲಿ ನೆಕ್ಸ್ಟ್ ವಿಡಿಯೋ ಮಾಡ್ತೀವಿ. ವಿಡಿಯೋ ನೆನ್ನೆ ಬಿಟ್ಟಿದ್ದೀನಿ ಮೊನ್ನೆ. ಬಂದ್ಬಿಟ್ಟು ಅದರಲ್ಲಿ ತುಂಬಾ ಬ್ರೈಟ್ನೆಸ್ ಕೊಟ್ಬಿಟ್ವಿ. ಯಾಕಂದ್ರೆ ಕ್ಯಾಮ್ರಾದಲ್ಲಿ ಬ್ಲ್ಯಾಕ್ ಬರ್ತಿತ್ತು ಅಂತೇಳಿ ಬ್ರೈಟ್ನೆಸ್ ಜಾಸ್ತಿ ಕೊಟ್ಬಿಟ್ವಿ. ನಮ್ಗೆ ಅದರಿಂದ ಗೊತ್ತಾಗ್ಲಿಲ್ಲ. ಇನ್ನೂ ಒಂದ್ ದಿವಸ ಅಲ್ವಾ ಯೂಸ್ ಮಾಡಿಲ್ಲಲ್ಲ. ಯೂಸ್ ಮಾಡಿದ್ಮೇಲೆ ನೋಡೋಣ. ಅದಕ್ಕೆ ಎರಡಕ್ಕೂ ಕಂಪೇರ್ ಮಾಡೋದು ಬೇಡ. ಫಸ್ಟ್ ಮಾಡ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ನೋಡೋಣ. ಆಮೇಲೆ ಕಂಪೇರ್ ಮಾಡೋಣ. ಇದರಲ್ಲೂ ಸ್ವಲ್ಪ ಪಳಗಿ ಇದರಲ್ಲೂ ಪಳಗಿದೀವಿ ಆಲ್ರೆಡಿ. ಇದ್ರಲ್ಲಿ ಪಳಗಿ ಎರಡರಲ್ಲಿ ಯಾವ್ದು ಬೆಸ್ಟ್ ಅಂತ ಹೇಳೋಣ ಅಂತ ನೆಕ್ಸ್ಟ್ ವಿಡಿಯೋ. ಆಲ್ಮೋಸ್ಟ್ ಜಾಸ್ತಿ ದುಡ್ಡಿರೋದೇ ಬೆಸ್ಟ್ ಆಗಿರುತ್ತೆ. ದುಡ್ಡಿರೋದು ಪ್ರಶ್ನೆ ಬರಲ್ಲ. ವಿಡಿಯೋ ಹಿಡಿಯೋರು ಬೇಕಾಗಿತ್ತು. ಮೋಸ್ಟ್ಲಿ ವಿಡಿಯೋ ಹಿಡಿಯೋರಿದ್ರೆ ಇಷ್ಟ ಮಾಡ್ಬೋದು. ನಮ್ಗೆ ಗೊತ್ತಿರೋಷ್ಟು ಮಾಹಿತಿ ಹೇಳಿದೀವಿ. ಏನೋ ಗೊತ್ತಿಲ್ಲ ಮಿಕ್ಕಿದ್ದು ಹೇಳ್ರಿ. ನಮ್ಮ ಒಂದು ಪುಟ್ಟ ಖುಷಿನ ಕೂಡ ನಿಮ್ಮ ಹತ್ರ ಹಂಚ್ಕೊಂಡಿದ್ದೀವಿ. ಅಂತಂದರೆ ಯೂಸ್ ಆಗುತ್ತೆ ಕೆಲವೊಬ್ರು ಕ್ಯಾಮ್ರಾ ತೊಗೊಳ್ಳೋರಿಗೆ ಅಂತ ಹೇಳಿ. ಸೊ ಇದನ್ನು ನಾವು ಆಫರಲ್ಲಿ ಸ್ವಲ್ಪ ಆಫರ್ ಬಿಟ್ಟಾಗ ತೊಗೊಂಡಿರೋದು. ನೀವು ಅಷ್ಟು ಏನಾದರೂ ತೊಗೋಬೇಕಂತಂದರೆ ಒಳ್ಳೆ ಆಫರ್ ಬಿಟ್ಟಾಗ ಹೋಗಿ ತೊಗೊಳ್ಳಿ. ಇಲ್ಲ ಅಂತಂದರೆ ಆಗಲ್ಲ. ಇನ್ನೂ ಎಷ್ಟೊಂದೇನು ಮಾಹಿತಿ ಕೊಡೋಕ್ಕಾಗಿಲ್ಲ. ಇರೋದು ಹೇಳಿದ್ವಿ ಈ ಥರ ಅಂತ. ಮುಂದಕ್ಕೆ ಒಂದು ತಿಂಗಳು ಯೂಸ್ ಮಾಡಿದ್ಮೇಲೆ ಅದ್ರ ಬಗ್ಗೆ ಏನಿದೆ ಕ್ಲಿಯರಿಟಿ ಗೊತ್ತಾಗ್ಬಿಡ್ತು. ವೀಡಿಯೋ ಬಿಡ್ತೀನಲ್ಲ ಅವು ನೀವೇ ಹೇಳ್ರಿ ಅದು ಯಾವ ಥರ ಕ್ಲಿಯರಿಟಿ ಅಂತ. ಫಸ್ಟ್ ಟೈಮ್ ವೀಡಿಯೋ ಮಾಡೋಕ್ಕೆ ಹೋದೆ ಕರೆಕ್ಟಾಗಿ ಬರಲಿಲ್ಲ. ಬ್ರೈಟ್ನೆಸ್ ಜಾಸ್ತಿ ಬರ್ತಿತ್ತು ಮುಖಕ್ಕೆ. ನೆಕ್ಸ್ಟ್ ಎಲ್ಲ ಸ್ವಲ್ಪ ಒಳಗಡೆ ಇಳಿದು ನೋಡಿ ಚೆಕ್ ಮಾಡಿ ಈ ಸಲ ಕರೆಕ್ಟಾಗಿ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋ. ನಾವು ಕೂಡ ಅಷ್ಟೇ ಇದ್ದಿದ್ದ ಬಜೆಟಲ್ಲಿ ಒಂದು ಸ್ವಲ್ಪ ಡೌನ್ ಪೇಮೆಂಟ್ ಮಾಡಿ ನಾವು EMI ಮೇಲೆ ತೊಗೊಂಡಿದ್ದೀವಿ. ಸೊ ನೀವು ಅಷ್ಟೇ ಯಾವುದಾದ್ರೂ ಅಕಸ್ಮಾತ್ ಕ್ಯಾಮ್ರಾ ತೊಗೋಬೇಕು ಅನ್ನೋದಾದರೆ ನೋಡಿ ಮಾಡಿ ತೊಗೊಳ್ಳಿ. ಆಮೇಲೆ ರೆಡಿ ಮಾಡಿಸ್ಬೇಕಂದ್ರೂ ಅಷ್ಟೇ ಹುಷಾರಾಗಿರಿ. ರೆಡಿ ಮಾಡಿಸಿ ಗೊತ್ತಿರೋರ ಹತ್ರ ಮಾಡಿಸ್ಬೇಕು ಅಷ್ಟೇ. ಯಾರು ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಇರ್ತಾರಲ್ಲ ಪರಿಚಯ ಇರ್ತಾರಲ್ಲ ಅಂಥವ್ರ ಹತ್ರ ಮಾಡಿಸಿದ್ರೆ ಏನೋ ಇದಾಗಲ್ಲ.
ಬಟ್ ನಾವು ಏಕ್ದಮ್ ಹಂಗೆ ಒಂದೇ ಸಲ ಹೋದಾಗ ಅಲ್ಲಿ ಇದ್ರ ಹತ್ರ ಶೋರೂಮ್ ಎಲ್ಲ ನಮ್ದು ಹಳೆ ಪಾರ್ಟ್ಸ್ ಎಲ್ಲ ಮೇ ಬಿ ಬಿಚ್ಕೊಂಡಿದ್ದಾರೆ ಅನ್ಸುತ್ತೆ. ಕ್ಯಾಮ್ರಾ ವರ್ಕ್ ಆಗ್ತಿದ್ದು ವರ್ಕ್ ಆಗ್ತಾ ಇಲ್ಲ, ಆನ್ ಆಗಿದ್ದು ಆನ್ ಆಗ್ತಾ ಇಲ್ಲ. ಏನೇ ಆದರೂ ನಿಮ್ಮ ಹುಷಾರಷ್ಟೇ ನಾನು ಹೇಳೋದು. ಓಕೆ, ಅಷ್ಟೇ ಗೈಸ್. ಈ ವ್ಲಾಗ್ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಗೈಸ್, ಬಾಯ್. ಸಿ ಬಾಯ್.